ರಾಗ ಕಥೆಗಳಿಗೆ ಸ್ವಾಗತ. ಇವತ್ತು ನಿರ್ಜಲ ಏಕಾದಶಿಯ ಬಗ್ಗೆ ತಿಳ್ಕೊಳ್ಳೋಣ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನ ನಿರ್ಜಲ ಏಕಾದಶಿ ಅಥವಾ ಭೀಮಸೇನ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಯ ಪೂಜೆ ವ್ರತವನ್ನ ಮಾಡೋದ್ರಿಂದ ವರ್ಷದ 24 ಏಕಾದಶಿ ವ್ರತವನ್ನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇದೇ ಬರುವ ಜೂನ್ 25ನೇ ತಾರೀಕು ನಿರ್ಜಲ ಏಕಾದಶಿ ಇದೆ. ನಿರ್ಜಲ ಏಕಾದಶಿ ಅಂದ್ರೆ ಹೆಸರೇ ಹೇಳುವಂತೆ ನಿರ್ಜಲ ಅಂದ್ರೆ ನೀರನ್ನು ಸಹ ಕುಡಿದೇ ವ್ರತವನ್ನ ಮಾಡೋದು ಅಂತ ಅರ್ಥ. ಆದ್ರೆ ಈಗಿನ ಆಹಾರ ವ್ಯವಸ್ಥೆ ಮತ್ತು ಆರೋಗ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಈ ವ್ರತವನ್ನ ಮಾಡೋದು ಉತ್ತಮ. ಪುರಾಣಗಳಲ್ಲಿ ಈ ನಿರ್ಜಲ ಏಕಾದಶಿಗೆ ಒಂದು ಕಥೆ ಇದೆ. ಪಾಂಡವರಲ್ಲಿ ಒಬ್ಬನಾದ ಭೀಮ ಎಲ್ಲಾ ಏಕಾದಶಿಯ ವ್ರತಾಚರಣೆಗಳನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಆದ್ರೆ ತನ್ನ ಹಸಿವನ್ನ ತಡೆಯೋಕ್ಕಾಗದೆ ಎಲ್ಲ ಏಕಾದಶಿ ವ್ರತಗಳನ್ನ ಮಾಡೋದಕ್ಕಾಗೋದಿಲ್ಲ. ಆಗ ಸಲಹೆಗಾಗಿ ವ್ಯಾಸ ಮಹರ್ಷಿಗಳ ಬಳಿ ಹೋಗ್ತಾನೆ. ಆಗ ವ್ಯಾಸ ಮಹರ್ಷಿಗಳು ನಿರ್ಜಲ ಏಕಾದಶಿಯನ್ನ ಮಾಡು ಅಂತ ಹೇಳ್ತಾರೆ. ಯಾಕಂದ್ರೆ ನಿರ್ಜಲ ಏಕಾದಶಿಯನ್ನ ಮಾಡೋದ್ರಿಂದ ವರ್ಷದ ಎಲ್ಲಾ ಏಕಾದಶಿ ವ್ರತಾಚರಣೆಯನ್ನ ಮಾಡೋದ್ರ ಫಲ ಸಿಗುತ್ತೆ ಅಂತ. ಹಾಗಾಗಿ ಈ ಏಕಾದಶಿಯನ್ನ ಭೀಮಸೇನ ಏಕಾದಶಿ, ಭೀಮ ಏಕಾದಶಿ ಹಾಗೂ ಪಾಂಡವ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಯನ್ನ ಅತ್ಯಂತ ಕಠಿಣವಾದ ಏಕಾದಶಿ ಅಂತ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಈ ಏಕಾದಶಿಯ ದಿನ ವಿಷ್ಣುವಿನ ಭಕ್ತರು ನೀರು ಸಹ ಕುಡಿಯದೆ ವ್ರತಾಚರಣೆಯನ್ನ ಆಚರಿಸ್ತಾರೆ. ಈ ಏಕಾದಶಿಯ ದಿನ ವಿಷ್ಣುವನ್ನ ಪೂಜೆ ಮಾಡಿ ವ್ರತಾಚರಣೆಯನ್ನ ಮಾಡೋದ್ರಿಂದ ದುಃಖಗಳು ದೂರ ಆಗುತ್ತೆ, ಸುಖ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಈ ಏಕಾದಶಿಯ ದಿನ ವಿಷ್ಣುವೊಂದಿಗೆ ಲಕ್ಷ್ಮಿಯನ್ನ ಕೂಡ ಪೂಜೆ ಮಾಡೋದ್ರಿಂದ ಪುಣ್ಯ ವೃದ್ಧಿಯಾಗುತ್ತೆ, ಸುಖ ಸಂಪತ್ತು ಹೆಚ್ಚಾಗುತ್ತೆ. ಹಾಗೂ ಇಂದಿನ ದಿವಸ ಮನುಷ್ಯ ತನ್ನ ಅಗತ್ಯಕ್ಕೆ ಅನುಗುಣವಾಗಿ ನೀರು, ಬಟ್ಟೆ, ಆಹಾರವನ್ನ ದಾನ ಮಾಡೋದು ಶ್ರೇಷ್ಠ ಅನ್ನೋ ನಂಬಿಕೆ ಇದೆ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನೋಡ್ತಾ ಇರಿ ರಾಗ ಕಥೆಗಳು.